ಬೆಂಗಳೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು, ನೇರ ವೇತನ ಪೌರ ಕಾರ್ಮಿಕರು ಮತ್ತು ಕೃಷಿಗಾರರು, ಆಟೋ ಡ್ರೈವರ್ಗಳು ಒಕ್ಕೂಟದ ಸಂಘದ ಅಧ್ಯಕ್ಷರಾದ ವೆಂಕಟರಮಣ ಆದ ನಾನು ಮಾಧ್ಯಮ ಮಿತ್ರರಿಗೆ, ಎಲ್ಲ ಸಂಘಟನೆ ಪರವಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಈಗ ನಾವು IPD ಸಾಲಪ್ಪ ಅವರ ವರದಿ ವಿಚಾರಣಾ ಸಂಕೀರ್ಣ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಈ IPD ಸಾಲಪ್ಪ ಅವರ ವರದಿ 76ರಲ್ಲಿ ಸರ್ಕಾರಕ್ಕೆ ವರದಿ ಕೊಟ್ಟಿರ್ತಾರೆ. ಆದರೆ ಇದುವರೆಗೂ ಅದು ಜಾರಿಗೆ ಬರ್ತಾ ಇಲ್ಲ. ಹಾಗಾಗಿ ಅನೇಕ ಸಂಘಟನೆಗಳು, ಅನೇಕ ಸಂಘಗಳು ಮತ್ತು ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಈ ವರದಿಯನ್ನ ಜಾರಿ ತರಬೇಕಂತ ಹೇಳಿ ಪ್ರತಿಯೊಂದು ಕಡೆ ಪ್ರತಿ ಸಂಘಟನೆಗಳು, ಧರಣಿಗಳು ಮತ್ತೆ ಬಂದು ಮತ್ತೊಂದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೂ ಸರ್ಕಾರಗಳು ಬರ್ತಾ ಇದೆ, ಹೋಗ್ತಾ ಇದೆ. ನಮ್ಮ ಪಿತಾಮಹ IPD ಸಾಲಪ್ಪ ಅವರ ವರದಿಯನ್ನ ಇದುವರೆಗೂ ಜಾರಿ ತರ್ತಾ ಇಲ್ಲ. ಅವರೇನಪ್ಪ IPD ಸಾಲಪ್ಪ ವರದಿ ಕೊಟ್ಟಿರೋದು 76ರಲ್ಲಿ ಸರ್ಕಾರಕ್ಕೆ ಅಂದ್ರೆ ಪೌರ ಕಾರ್ಮಿಕರ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡು ಅವ್ರು ಯಾವ ರೀತಿಯಲ್ಲಿ ಬದುಕಬೇಕು, ಸರ್ಕಾರದಿಂದ ಅವ್ರಿಗೆ ಯಾವ ರೀತಿಯಲ್ಲಿ ಸೌಲಭ್ಯಗಳು ಕೊಡಬೇಕು, ಸಿಟಿಗೆ, ಬ್ಯಾಂಗ್ಳೂರ್ ಸಿಟಿಗೆ ಏನು ಅನುಕೂಲವಾಗಿ ಎಷ್ಟು ಜನಾಂಗಕ್ಕೆ ಎಷ್ಟು ಪೌರ ಕಾರ್ಮಿಕರು ಕೆಲಸ ಮಾಡಬೇಕು, ಯಾವ ರೀತಿಯಲ್ಲಿ ಅವ್ರ ಮಕ್ಕಳು ಬದುಕಬೇಕು, ಯಾವ ರೀತಿಯಲ್ಲಿ ಪೌರ ಕಾರ್ಮಿಕರು ಕಾರ್ಯ ಮಾಡ್ತಾ ಇರೋ ಕಾರ್ಮಿಕರಿಗೆ ಯಾವ ರೀತಿಯಲ್ಲಿ ಸರ್ಕಾರ ಸ್ಪಂದಿಸಬೇಕು ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಅಂಶಗಳನ್ನ 76ನೇ IPD ಸಾಲಪ್ಪ, ದಿವಂಗತ IPD ಸಾಲಪ್ಪ ಅವರು ವರದಿ ಕೊಟ್ಟಿರ್ತಾರೆ. ಆದ್ರೂ ಅದು ಇದುವರೆಗೂ ಜಾರಿಗೆ ಬರ್ತಾ ಇಲ್ಲ. ಒಂದು. ಎರಡನೇದು, ಅನೇಕ ಸಂಘಗಳು, ಅನೇಕ ಸಂಘಟನೆಗಳು ಇದ್ರ ಬಗ್ಗೆ ಧರಣಿಗಳು ಮಾಡ್ತಾ ಇದ್ದಾರೆ, ಎಲ್ಲಾನು ಮಾಡ್ತಾ ಇದ್ದಾರೆ. ಇದುವರೆಗೂ ಅದ್ರ ಬಗ್ಗೆ ಯಾವುದೋ ಸರ್ಕಾರಗಳು ಎಚ್ಚೆತ್ತಾ ಇಲ್ಲ. ಹಂಗಾಗಿ ನಾವು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರು, ನೇರ ವೇತನ ಪೌರ ಕಾರ್ಮಿಕರು ಮತ್ತು ಶುಚಿಗಾರರು, ಚಾಲಕರು ಪ್ರತಿಯೊಬ್ಬರು ಒಕ್ಕೂಟ ಸಂಘ ಮಾಡಿಕೊಂಡು ಇವತ್ತು ಒಂದು ವಿಚಾರಣಾ ಸಂಕೀರ್ಣ ಕಾರ್ಯಕ್ರಮ ಅಂತ ಹೇಳಿ ನಾವು ಮಾಡಕ್ಕೆ ಅನ್ಕೊಂಡಿದ್ದೀವಿ. ಇದೇನ ಈ ಸರ್ಕಾರ, ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ ನಡೆದಾಗ ಅವರು ಚುನಾವಣೆ ಪ್ರಣಾಳಿಕೆಯಲ್ಲಿ ಪೌರ ಕಾರ್ಮಿಕರಿಗೆ ಪ್ರತಿಯೊಂದು ಏನು IPD ಸಾಲಪ್ಪ ವರದಿಯನ್ನ ನಾವು ಜಾರಿಗೆ ತಂದು ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಅವರು ಒಪ್ಪಿರ್ತಾರೆ. ಆದ್ರೂ ಸರ್ಕಾರ ಬಂದು 1 ವರ್ಷ ಆದ್ರೂ ಇದುವರೆಗೂ ಅವರು ಯಾವುದು ಜಾರಿ ಮಾಡ್ತಾ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ, ಅದು ಸಂಬಂಧಪಟ್ಟ ಸಚಿವರುಗಳಿಗೂ ನಾವು ಮನವಿ ಮಾಡ್ಕೊಂಡಿದ್ದೀವಿ, ಮತ್ತೆ ಮನವಿ ಪತ್ರನ ಅವರು ಕೊಟ್ಟಿದ್ದೀವಿ. ಹಂಗಾಗಿ ನಮ್ಮ ಶಿವಾನಂದ ಸ್ಟೋರ್ ಹತ್ರ ಗಾಂಧಿ ಭವನದಲ್ಲಿ ಕಾರ್ಮಿಕರನ್ನ ಅಷ್ಟು ಜನ ಸೇರಿಸಿ ಸಂಕೀರ್ಣ ಕಾರ್ಯಕ್ರಮ, ವಿಚಾರಣಾ ಸಂಕೀರ್ಣ ಕಾರ್ಯಕ್ರಮ IPD ಸಾಲಪ್ಪ ಅವರ ವರದಿಯನ್ನು ಜಾರಿ ತರಬೇಕಂತೇಳಿ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ದೀವಿ. IPD ಈ ಸಂಕೀರ್ಣ ಕಾರ್ಯಕ್ರಮ 14/8/24 ಗಾಂಧಿ ಭವನದಲ್ಲಿ ನಾವು ಏರ್ಪಡಿಸಿದ್ದೀವಿ.